ಇದರ ಜೊತೆಗೆ ಅನುದಾನದ ತಾರತಮ್ಯ ಮಾಡಲಾಗ್ತಿದೆ ಅಂತ ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ ಹಿಡಿದಿದೆ. ಕಾಂಗ್ರೆಸ್ ಶಾಸಕರಿಗೆ ಮಾತ್ರ 50 ಕೋಟಿ ಕೊಡಲಾಗ್ತಿದೆ ಅಂತ ಆರೋಪ ಮಾಡಿರುವಂತ ನಾಯಕರು ಬೃಹತ್ ಹೋರಾಟಕ್ಕೆ ಇಳಿಯುವಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಕಾಂಗ್ರೆಸ್ ಮಧ್ಯೆ ಅನುದಾನ ಯುದ್ಧ. ತಾರತಮ್ಯದ ವಿರುದ್ಧ ಹೋರಾಟಕ್ಕೆ ವಿಪಕ್ಷ ಸಜ್ಜು. ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ, ವಿಪಕ್ಷ ಶಾಸಕರಿಗೆ 25 ಕೋಟಿ ನೀಡಲಾಗ್ತಿದೆ ಅಂತ ಜೆಡಿಎಸ್ ಆರೋಪ. ಕೇವಲ ಕಾಂಗ್ರೆಸ್ ಶಾಸಕರಿಗಷ್ಟೇ ಅನುದಾನ ನೀಡಲಾಗ್ತಿದೆ ಅಂತ ಬಿಜೆಪಿ ಆರೋಪ. ದಳಕಮಲ ನಾಯಕರು ಸರ್ಕಾರದ ವಿರುದ್ಧ ಅನುದಾನದ ವಿಚಾರವಾಗಿ ಸಿಡಿದೆದ್ದಿದ್ದಾರೆ. ಈ ಬಗ್ಗೆ ವಾಗ್ದಾಳಿ ನಡೆಸಿದ ವಿಜಯೇಂದ್ರ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಮುಖ್ಯಮಂತ್ರಿಗಳ ಅಂತ ಪ್ರಶ್ನಿಸಿದ್ದಾರೆ. ಸಮಾನವಾಗಿ ಅನುದಾನ ಕೊಡ್ಲಿ, ಇಲ್ಲವಾದರೆ ಹೋರಾಟ ಮಾಡ್ತೀವಿ ಅಂತ ಅಶ್ವಥ್ ನಾರಾಯಣ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಕೂಡ ದುರ್ದೈವ, ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಅಥವಾ ಕಾಂಗ್ರೆಸ್ ಶಾಸಕರಿಗೆ ಮುಖ್ಯಮಂತ್ರಿಗಳು ಇವತ್ತು ಅನ್ನೋ ರೀತಿಯಲ್ಲಿ ಇವತ್ತು ಜನ ಚರ್ಚೆ ಮಾಡ್ತಾ ಇದ್ದಾರೆ. ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಶಾಸಕರು ಪರದಾಡ್ತಾ ಇದ್ದಾರೆ ಅನುದಾನ ಇಲ್ದಾನೆ ಅಭಿವೃದ್ಧಿಗೆ. ಅವ್ರು ಇಷ್ಟ ಬಂದಂಗೆ ಹಂಚಕ್ಕೆ ಏನು ಅವ್ರ ಮನೆ ದುಡ್ಡಲ್ಲ, ಇದು ಪ್ರತಿಯೊಬ್ಬ ನಾಗರಿಕನಿಗೆ ಹಕ್ಕಿದೆ. ಟ್ಯಾಕ್ಸ್ ಕಟ್ತಾ ಇದ್ದಾರೆ, ಇದೇನು ಕಾಂಗ್ರೆಸ್ ಪಕ್ಷದ ಫಂಡ್ ಅಲ್ಲ, ಇದು ಅವ್ರು ಇಷ್ಟ ಬಂದಂಗೆ ಹಂಚಕ್ಕೆ. ಕೂಡ ಆಡಳಿತ ಪಕ್ಷದ ಶಾಸಕರಿಗೆಲ್ಲರೂ ಕೂಡ 50 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಾರ. ಏನೋ ಇವತ್ತು ಕಾಂಗ್ರೆಸ್ ಪಕ್ಷದ ಶಾಸಕರಿಗೊಬ್ಬರಿಗೆ ಮುಖ್ಯಮಂತ್ರಿನ ಇವ್ರೇನ? ಈ ರಾಜ್ಯದಲ್ಲಿದ್ದಂತ ಎಲ್ಲರಿಗೂ ಕೂಡ ಮುಖ್ಯಮಂತ್ರಿ ಅಲ್ಲನ? ಇನ್ನು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಜೆಡಿಎಸ್ ಶಾಸಕರು ಮುಂದಾಗಿದ್ದು ಅನುದಾನಕ್ಕೆ ಬೇಡಿಕೆ ಇಡಲು ನಿರ್ಧರಿಸಿದ್ದಾರೆ. ಒಂದು ವೇಳೆ ಅಧಿವೇಶನಕ್ಕೂ ಆಗಸ್ಟ್ 11ರೊಳಗೆ ಅನುದಾನ ಬಿಡುಗಡೆ ಮಾಡದಿದ್ರೆ ಸದನದ ಒಳಗೆ ಹೊರಗೆ ಹೋರಾಟಕ್ಕೆ ಜೆಡಿಎಸ್ ಸಜ್ಜಾಗಿದೆ. ಮುಂದಿನ ತಿಂಗಳು 11ರವರೆಗೂ 11ನೇ ತಾರೀಕು ಸದನ ಇರೋದ್ರಿಂದ ಅಲ್ಲಿವರೆಗೂ ನೋಡ್ತೇವೆ. ನಾವು ಕೂಡ ಅವರಿಗೆ ಪತ್ರವನ್ನು ಹಾಕ್ತೇವೆ. ಮುಖ್ಯಮಂತ್ರಿಗಳನ್ನ ಎಲ್ಲರೂ ಕೂಡ ಒಂದ್ಸಲ ಹೋಗಿ ಭೇಟಿ ಮಾಡೋಕ್ಕೂ ಕೂಡ ಪ್ರಯತ್ನ ಮಾಡ್ತೇವೆ, ಟೈಮ್ ತೊಗೊಂಡು ನಮ್ಗೆ ಅನುದಾನ ಕೊಡಿ ಅಂತ. ಇಲ್ಲ ಕೊಡದೇ ಇದ್ರೆ ಖಂಡಿತ ಸದನದೊಳಗೆ ಉಗ್ರ ಹೋರಾಟ ಮಾಡೇ ಮಾಡ್ತೇವೆ. ಅಕ್ರಮ ಬಯಲಿಗೆಳೆಯದಿದ್ರೆ ಡಬಲ್ ಅನುದಾನ. ಬಿಜೆಪಿ ಸರ್ಕಾರದಲ್ಲಿ ಆಫರ್ ಕೊಟ್ಟಿದ್ರು ಎಂದು ಪ್ರಿಯಾಂಕ್ ಬಾಂಬ್. ಇನ್ನು ಬಿಜೆಪಿ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ತಿರುಗೇಟು ಕೊಟ್ಟಿದ್ದಾರೆ. ಬಿಜೆಪಿಯವರು ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ದಾರೆಂದು ಗೊತ್ತಿದೆ ಅಂತ ಕಿಡಿಕಾರಿದ್ದಾರೆ. ನಾವು ವಿಪಕ್ಷದಲ್ಲಿದ್ದಾಗ ಅಕ್ರಮ ಬಯಲಿಗೆಳೆಯದಿದ್ರೆ ಡಬಲ್ ಅನುದಾನ ಕೊಡ್ತೀವಿ ಅಂತ ಬಿಜೆಪಿಯವರು ಆಫರ್ ಕೊಟ್ಟಿದ್ರು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಬಾಂಬ್ ಹಾಕಿದ್ದಾರೆ. ಬಿಜೆಪಿಯವರು ಏನೇನು ಅವ್ರ ಕಾಲದಲ್ಲಿ ಮಾಡಿದ್ದಾರೆ ನನಗೆ ಗೊತ್ತಿದೆ. ಬೇರೆಯವ್ರದ್ದು ಬಿಟ್ಬಿಡಿ, ನನ್ನ ಕ್ಷೇತ್ರದ್ದೇ ಉದಾಹರಣೆ ಕೊಡಬೇಕಂದ್ರೆ ನಾವೆಲ್ಲ ಈ ಹಗರಣಗಳೆಲ್ಲ ಬಯಲು ಮಾಡಬೇಕಾದಾಗ ನಮ್ಮದೇ 280 ಕೋಟಿ ರೂಪಾಯಿ ಏನು ಸ್ಯಾಂಕ್ಷನ್ ಆಗಿರುವಂಥ ಪ್ರಾಜೆಕ್ಟ್ಸ್ಗಳನ್ನ ವಾಪಸ್ ತಗೊಂಡಿದ್ರು. ನಮಗೆ ಎಷ್ಟು ಸರಿ ಬಿ ಜೆ ಪಿ ನಾಯಕರು ವಿಧಾನಸೌಧದಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ಸರ್ ಇವೆಲ್ಲ ನೀವು ಬಹಿರಂಗ ಮಾಡೋದು ಬಿಟ್ಬಿಟ್ರೆ ನಿಮ್ಗೆ ಡಬಲ್ ಅನುದಾನ ನಾನೇ ಇಸ್ಕೊಡ್ತೀನಿ ಅಂದ್ಬಿಟ್ಟು ಯಾವ್ಯಾವ ಶಾಸಕರು ಬಂದು ನನಗೆ ಭೇಟಿಯಾಗಿದ್ದು ನಾನು ಹೇಳಲ್ಲ. ಸಿಎಂ ಕಾಲಿಗೆ ಬಿದ್ದು ಅನುದಾನ ಕೇಳಿದ್ರು ಪರವಾಗಿಲ್ಲ. ಕೊತ್ತೂರು ಮಂಜುನಾಥ್ ಹೇಳಿಕೆಗೆ ಸಮೃದ್ಧಿ ಮಂಜುನಾಥ್ ಗರಂ. ಕ್ಷೇತ್ರದ ಅಭಿವೃದ್ಧಿಗಾಗಿ ಸಿಎಂ ಕಾಲಿಗೆ ಬಿದ್ದು ಅನುದಾನ ಕೇಳಿದ್ರು ತಪ್ಪಿಲ್ಲ ಅಂತ ಇತ್ತೀಚೆಗೆ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಅನುದಾನ ಬೇಕಾದ್ರೆ ಮುಖ್ಯಮಂತ್ರಿಗಳೇ ನಿಮ್ಮ ಕಾಲು ಹಿಡಿದುಕೊಳ್ಬೇಕಾ ಅಂತ ಪ್ರಶ್ನಿಸಿದ್ದಾರೆ. ಕಾಲು ಕೈಕೊಂಡು ಮಾಡ್ಕೊಂಡ್ ಬರ್ತೀನಿ ಕೋಲಾರ್ಗೆ, ನೀನು ಹೋಗಪ್ಪ, ಯಾರು ಬೇಡ ಅಂದ್ರು ನಿನ್ನ ಹೋಗು, ಮಾತಾಡು, ಕೇಳ್ಕೊ. ಹಂಗೂ ಸಿದ್ದರಾಮಣ್ಣ ಅವರು 78 ವರ್ಷ ವಯಸ್ಸು, ಹೋಗ ಅಪ್ಪ ತಂದೆ ಅಂತ ಕಾಲ ಮೇಲೆ ಬೀಳೋರಿಗೆ ಒಂದು ಕಾಲಿಗೆ ನಮಸ್ಕಾರ ಹಾಕೋ. ನನಗಲ್ಲಪ್ಪ, ನಮ್ಮ ಊರಿನ ಜನಕ್ಕೆ ಅಂತ ಹೇಳ್ಬಿಟ್ಟು ತೋರ್ಸಪ್ಪ. ಅಂದ್ರೆ ಸಿದ್ದರಾಮಯ್ಯನವ್ರಿಗೆ ನೇರ ಪ್ರಶ್ನೆ ನಾನು ಕೇಳ್ತೀನಿ, ನಮಗೆ ಅನುದಾನ ಬೇಕಾದ್ರೆ ನಿಮ್ಗೆ ಕಾಲು ಹಿಡ್ಕೊಬೇಕಾ? ಬಹುಶಃ ನೀವು ಆ ಥರ ಕಾಲು ಹಿಡ್ಕೊಂಡ್ರೆ ಕೊಡಂಗಿದ್ರೆ ನನ್ನ ಕ್ಷೇತ್ರ ಅಭಿವೃದ್ಧಿಗೋಸ್ಕರ ನೀವು ಕಾಲು ಹಿಡಿಲಿಕ್ಕೆ ಕೂಡ ನಾನು ರೆಡಿ. ಸ್ವಪಕ್ಷದ ಶಾಸಕರೇ ಅನುದಾನ ಹಂಚಿಕೆ ಬಗ್ಗೆ ವಿರೋಧ ವ್ಯಕ್ತವಾದ ಬೆನ್ನಲ್ಲೇ ಸರ್ಕಾರದಿಂದ ಹಣ ಬಿಡುಗಡೆಯಾಗಿದೆ. ಆದರೆ ಅನುದಾನ ಹಂಚಿಕೆ ವಿಚಾರವಾಗಿ ವಿಪಕ್ಷ ಬಿಜೆಪಿ ಜೆಡಿಎಸ್ ಕೆಂಡಾಮಂಡಲವಾಗಿವೆ. ಬ್ಯೂರೋ ರಿಪೋರ್ಟ್, TV9.